ಜಮೀನಿನಲ್ಲಿ ವ್ಯವಸಾಯವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಜಮೀನಿಗೆ ಇವತ್ತು ಯಾರೋ ಒಬ್ಬರು ಭೂಗಳ್ಳರು ಕಬಳಿಸಲಿಕ್ಕೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಆ ರೈತನಿಗೆ ಇದನ್ನ ಕಂದಾಯ ಅಧಿಕಾರಿಗಳಿಗೆ ದಿಕ್ತಪ್ಪಿಸಿ ಖಾತೆ ಮಾಡ್ಕೊಳಕ್ ಹೋದಾಗ ಅಲ್ಲಿರ್ತಕ್ಕಂಥ ಗ್ರಾಮ ಸಹಾಯಕರು ಮತ್ತೆ ಕಂದಾಯ ಅಧಿಕಾರಿಗಳು ಸ್ಪಾಟ್ ಮಾಜರ್ ಬಂದಾಗ ಈ ಥರ ನಮ್ಮ ಜಮೀನು ನೀನು ಕೈ ಹಾಕಿದ್ದೀಯಂತೆ. ಇದು ಅಪ್ಪೋಡೋದ್ರು. ಅಪ್ಪೋಡೋದ್ರು ಯಾರು? ಅಪ್ಪೋರು ಅಂದ್ರೆ ನಂಜುಂಡ ರೆಡ್ಡಿ ಅಂತ. ಈಗ ಯಾರು ಕಬ್ಜೆ ಮಾಡಿದ್ದಾರೆ ಅವರು. ಇಲ್ಲ ನೀನು ವಿಷಯಕ್ಕೆ ಕೈ ಹಾಕಬಾರ್ದು, ನಾನು ನೀನು ಇಬ್ಬರು ಕುತ್ಕೊಂಡು ಮಾತಾಡೋಣ. ನಾನು ನಮ್ಮ ನಂಜುಂಡ ರೆಡ್ಡಿ ನಮ್ಮ ಲಾಯರ್ ಹತ್ರಲ್ಲ ನಾನು ಇದು ಮಾಡಿದ್ದೀನಿ. ನಾವು ವ್ಯವಸಾಯ ಮಾಡಿಕೊಂಡು ಹಸುಗಳು ಸಾಕೊಂಡು ಜೀವನ ಮಾಡ್ತಾಯಿದ್ದೀವಿ ಸ್ವಾಮಿ. ಅಲ್ಲ ಈಗಲೂ ಆ ಜಮೀನಲ್ಲಿ ನಾವೇ ಇದ್ದೀವಿ ಸ್ವಾಮಿ, ಈಗಲೂ ನಾವೇ ಇದ್ದೀವಿ ಸ್ವಾಮಿ. ಯಾವ ತರ ಬೇಕೋ ಆ ತರ ಎಲ್ಲ ಬ್ಯಾಡ್ ವರ್ಡ್ಸ್ ಅಲ್ಲೇ ಬೈದ್ರು. ಏಕಾಏಕಿ ಧಮಕಿ ಪೊಲೀಸ್ ಸ್ಟೇಷನ್ ಅವ್ರಿಗೆ ಹೇಳ್ತಾ ಇದ್ರು. ಬೆಂಗಳೂರು ಜಾಗತಿಕ ಮಟ್ಟದಲ್ಲಿ ಗುರುತಿಸಲ್ಪಟ್ಟ ನಂತರ ಬೆಂಗಳೂರು ಸುತ್ತಮುತ್ತಲಿರುವಂತಹ ಭೂಮಿಗಳಿಗೆ ಚಿನ್ನದ ಬೆಲೆ ಬಂತು. ಬೆಂಗಳೂರು ಐಟಿ ಹಬ್ ಆಗಿ, ಹಾಗೆಯೇ ಬೆಂಗಳೂರು ಸಿಲಿಕಾನ್ ಸಿಟಿಯಾಗಿ, ಹಾಗೆ ಬೆಂಗಳೂರು ಗ್ರೀನ್ ಸಿಟಿಯಾಗಿ ವೇಗವಾಗಿ ಬೆಳೆಯುತ್ತಿದೆ. ಹಾಗಾಗಿ ಬೆಂಗಳೂರು ಸುತ್ತಮುತ್ತಲು ಇರುವಂತಹ ಎಲ್ಲ ಭೂಮಿಗಳ ಮೇಲೆ ಭೂಗಳರ ಕಣ್ಣು ಬಿತ್ತು. ಸ್ವಲ್ಪ ಯಾಮಾರಿದ್ರೂ ಕೂಡ ನಿಮ್ಮ ಭೂಮಿಗಳು ಕೂಡ ಅಕ್ರಮವಾಗಿ ಕಬಳಿಕೆ ಆಗೋಗುತ್ತೆ, ಎಚ್ಚರ ವಹಿಸಿ. ಈಗ ಅಂತಹದ್ದೇ ಒಂದು 1927ರಿಂದ ಇರುವಂತಹ ಜಮೀನು ಏಕಾಏಕಿ 1999 ಮತ್ತು 2000ದಲ್ಲಿ ಯಾವಾಗ ಕಂಪ್ಯೂಟರೀಕರಣ ಆಯ್ತು, ಅಲ್ಲಿ ಕೈಬರಹದಿಂದ ಕಂಪ್ಯೂಟರೀಕರಣ ಆಗುವಂತ ಸಂದರ್ಭದಲ್ಲಿ ಒಂದು ಹೆಸರು ತಪ್ಪಾಗಿ ನಮೂದಾಗಿದ್ದೆ. ಈಗ ಭೂಗಳ್ಳರು ಆ ಭೂಮಿಯ ಮೇಲೆ ಕಣ್ಣಾಕಿ ಕುಳಿತಿದ್ದಾರೆ, ಅದನ್ನ ಕಬಳಿಸಲು ಮುಂದಾಗಿದ್ದಾರೆ. ಇದರ ನಡುವೆ ಆನೇಕಲ್ ತಾಲೂಕಿನ ಕಾಂಗ್ರೆಸ್ ಮುಖಂಡನೋರ್ವ ಆ ಬಡವನಿಗೆ ಅನ್ಯಾಯವಾಗಿದೆ ಅಂತೇಳಿ ಆ ಬಡವನ ಪರವಾಗಿ ಓಡಾಡ್ತಾ ಇದ್ರೆ ಆ ವ್ಯಕ್ತಿಗೆ ಕಾಂಗ್ರೆಸ್ ಮುಖಂಡ ರಘುಪತಿ ರೆಡ್ಡಿರವರು ಫೋನ್ ಮಾಡಿ, ಅದು ನಮಗೆ ಸೇರಿರೋದು, ನಾನು ಓಡಾಡ್ತಾ ಇರೋದು, ನೀವು ಯಾವುದೇ ಕಾರಣಕ್ಕೂ ಓಡಾಡೋದು ಬೇಡ, ನಾವು ಕೂತ್ ಮಾತನಾಡೋಣ ಅಂತ ಹೇಳ್ತಾರೆ. ಅಸಲಿಯಾಗಿ ಅವ್ರದ್ದೇ ಜಮೀನ್ ಆಗಿದ್ರೆ ಕೂತ್ ಮಾತನಾಡುವಂತ ಪ್ರಶ್ನೆ ಎಲ್ಲಿಂದ ಬಂತು ಮುಖಂಡ್ರೆ? ಈಗ ಆ ಕಾಂಗ್ರೆಸ್ ಮುಖಂಡನ್ಯಾರು ಏನ್ ಫೋನ್ ನಲ್ಲಿ ಮಾತನಾಡಿದ್ರು ಅನ್ನೋದನ್ನ ನೋಡೋದಕ್ಕೂ ಮೊದಲು ಇನ್ನೊಬ್ಬ ವ್ಯಕ್ತಿ ಏನು ಈ ಭೂಮಿಯ ಅಸಲಿ ಮಾಲೀಕರ ಮಗ ವಿಶೇಷ ತಹಶೀಲ್ದಾರರ ಕಚೇರಿಗೆ ಹೋದ್ರೆ ಅಲ್ಲಿ ಧಮಕಿ ಹಾಕ್ತಾನಂತೆ, ನಾನು ದಲಿತ ಸಂಘಟನೆಗಳನ್ನ ಸೇರಿಸಿ ನಿಮ್ಮ ಮೇಲೆ ಹೋರಾಟ ಮಾಡ್ತೀನಿ ಅಂತೇಳಿ ವಕೀಲರ ಮುಂಭಾಗದಲ್ಲಿಯೇ ಆವಾಜ್ ಹಾಕದಂತೆ ವಕೀಲರು ಅದನ್ನ ಹೇಳ್ತಾರೆ. జీవన్ బాగా అక్కడ ఏం లేదు, నాకు అది ఎక్కువ ఉంది. మా అప్పుడు జమీన్ ఉంటుందా? అప్పుడు అన్నట్టు రంజన్ రెడ్డి అది నేనే చేసింది, నాది మా వాళ్ళు సొంతమేది. నేను నీతో మాట్లాడతాను దాని ಬಗ್ಗೆ డాక్యుమెంట్ పెట్టుకుని. నేను రూపంతో డాక్యుమెంట్ పెట్టుకున్నాను, నేనే లీగల్ చేపిస్తాను, ఇదంతా పెట్టుకోలేదే. అదేమో నువ్వు పోరాడుతూ ఉండవు అని తెలిసా. నేను చెప్తున్నానికి నేను శివన్ పోరాడుతున్నా, శివన్లో పుట్టిన శివన్ నేను మాట్లాడతానండి. అట్లేమన్నా నేను శివన్ చెప్తాను శక్తిని. డాక్యుమెంట్ మనకు పక్క ఉందది. నేను హైకోర్టులో డాక్యుమెంట్ చెప్తాను, మాకు దీనికన్నా చెప్పించినది. ఇంకో ఎంఆర్ వస్తే టోటల్ అయిపోయా, లీగల్ అయిపోయా. సరే నేను డాక్యుమెంట్ చూపిస్తాను. అదేమో నువ్వు చేసిండవు అని తెలిసే దాన్ని కాబట్టి కూకొని మాట్లాడదాం. అది ఏమని నీకు చెప్తా కానీ నువ్వు చేయి. సరే నేను మాట్లాడతాను. దానికి దయపడి నేనే నువ్వు పోవద్దు. ఏముంటే మనకు మన ఇద్దరు కొన్ని మాట్లాడదాం. ఎవరు రాకుండా నువ్వు మన ఇద్దరు మాట్లాడదాం. సరే నంజునా నేను నువ్వు మాత్రం ముగ్గురు కొన్ని మాట్లాడాలా. నువ్వు రేపు మన ఎవరు ఫ్రీ చేసుకో, నాకు ఒక 2 గంటల విషయం మాట్లాడాలా. లీగల్ ఆ తొట్టు ఉంటాయన్నా, ఆ తొట్టు చేస్తాం. లీగల్ నేను చూపిస్తాను. లీగల్ మేము హైకోర్టులో చెప్తున్నాము, మా కమిటీ తోటి చెప్తున్నాము. లీగల్ నీకు డాక్యుమెంట్స్ చూపిస్తాను. సరే అన్న, నువ్వు దానికి దయపడి ఏం తల చెప్పవద్దు. నేను కాబట్టి మా ముగ్గురు కూడా మాట్లాడదాం ಫಸ್ಟ್. ಸರಿ. ಜೊತೆಗೆ ಸಾಮಾಜಿಕ ಹೋರಾಟ ಆಗಿರುವಂತಹ ಸೇನೆಯಲ್ಲಿ ಕೆಲಸ ಮಾಡಿ ಬಂದಿರುವಂತಹ ವೇಣುರವರು, ಹಾಗೆಯೇ ಮತ್ತೋರ್ವ ಹೋರಾಟಗಾರರಾಗಿರುವಂತಹ ರಮೇಶ್ ಹಾಗೂ ಅದೇ ಗ್ರಾಮಸ್ಥರು ಸಂಕ್ಷಿಪ್ತವಾಗಿ ಈ ಭೂಮಿ ಯಾರಿಗೆ ಸೇರಿರೋದು ಅಂತೇಳಿ ತಿಳಿಸಿರುವುದನ್ನ ನೋಡೋಣ. ಎಲ್ಲ ಕಾನೂನಾತ್ಮಕವಾದಂತಹ ಹೋರಾಟಗಳನ್ನು ನಡೆಸಿ ಏನು ತಾನು ವ್ಯವಸಾಯ ಮಾಡ್ತಕ್ಕಂಥ ಜಮೀನನ್ನು ಉಳಿಸ್ಕೊಳ್ಳಿಕ್ಕೆ ಕಂದಾಯ ಅಧಿಕಾರಿಗಳು, ನಾಯಕರುಗಳು, ಜನಪ್ರತಿನಿಧಿಗಳು, ಸಾರ್ವಜನಿಕರ ಮಧ್ಯೆ ಎಲ್ಲ ಹೋರಾಟವನ್ನು ಮಾಡಿ ಕೈಸೋತು ಯಾರಿಂದಲೂ ಸಹಾಯ ಆಗದೆ ನಿಷ್ಪ್ರಯೋಜಕನಾಗಿ ಏನು ಕಾನ್ಸ್ಟಿಟ್ಯೂಷನ್ 4ನೇ ಅಂಗ ಅಂತ ನಾವು ಹೇಳ್ತೀವಿ, ಅವಿಭಾಜ್ಯ ಅಂಗ,
ಮಾಧ್ಯಮ ಮಿತ್ರರು ಅವರ ಒಂದು ಮೊರೆ ಹೋಗಿದ್ದಾರೆ. ಏನಪ್ಪ ವಿಷಯ ಅಂತ ಹೇಳಿದ್ರೆ, ಅಶೋಕ್ ರೆಡ್ಡಿ ಎಂಬುವರು ಅವರ ತಾತನ ಸೊತ್ತು ಸರ್ಜಾಪುರ ಹೋಬಳಿ, ಆನೇಕಲ್ ತಾಲೂಕು ಸರ್ಜಾಪುರ ಹೋಬಳಿ ಚಿಕ್ಕನಕುಂದಿ ಗ್ರಾಮದಲ್ಲಿ ಸುಮಾರು 1957ರಿಂದ ಏನು ದಾಖಲಾತಿಗಳು ಇದುವರೆಗೂ ಅವರು ಆ ಜಮೀನಿನಲ್ಲಿ ವ್ಯವಸಾಯವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಜಮೀನಿಗೆ ಇವತ್ತು ಯಾರೋ ಒಬ್ಬರು ಭೂಗಳ್ಳರು ಕಬಳಿಸಲಿಕ್ಕೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಆ ರೈತನಿಗೆ ಅನ್ಯಾಯವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಅದರ ಒಂದು ಸಂಕ್ಷಿಪ್ತ ದಾಖಲೆಗಳನ್ನು ಇವತ್ತು ನಾವು ಮಾಧ್ಯಮ ಮಿತ್ರರಿಗೆ ತೋರಿಸಬೇಕು ಅಂತ ಹೇಳಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ದಯವಿಟ್ಟು ಎಲ್ಲರೂ ಗಮನಿಸಬೇಕು. ತಮಗೆ ಕೊಟ್ಟಿದ್ದೀನಿ ನಾನು IL ಇಂಡೆಕ್ಸ್ ಆಫ್ ಲ್ಯಾಂಡ್ಸ್ ಏನು ಪ್ರಿಲಿಮಿನರಿ ರೆಕಾರ್ಡ್ಸ್ ಇದೆ, ಅದರಲ್ಲಿ ನಂಜುಂಡಪ್ಪ ಬಿನ್ ನಂಜುಂಡ ರೆಡ್ಡಿ ಚಿಕ್ಕನಕುಂದಿ ಗ್ರಾಮದ ಸರ್ವೆ ನಂಬರ್ 55/2 3 ಎಕರೆ 33 ಗುಂಟೆ ನಂಜುಂಡಪ್ಪ ಬಿನ್ ನಡಪಣ್ಣ ಅನ್ನೋರ್ದು ದಯವಿಟ್ಟು ಇಲ್ಲಿ ಕಾಣ್ಬೋದು ಅವು ತಾವುಗಳು. ಅದೇ ರೀತಿ RR ರೆಕಾರ್ಡ್ ಆಫ್ ರೈಟ್ಸ್ ಅದರಲ್ಲೂ ಸಹ ಸರ್ವೆ ನಂಬರ್ 55/2 ನಂಜುಂಡಪ್ಪ ಬಿನ್ ನಡಪಣ್ಣ ಎಂಬುದು ನಮೂದಾಗಿರ್ತದೆ, ತಾವು ಕಾಣ್ಬೋದು ಇಲ್ಲಿ. ಸೊ ಈ ರೀತಿಯಾದಂಥ ಅನೇಕ ದಾಖಲಾತಿಗಳು ಕರ್ದ ಇರ್ಬೋದು, ಸರ್ವೆ ಟಿಪ್ಪಣಿ ಪುಸ್ತಕ ಇರ್ಬೋದು, ಈ ಒಂದು ಜಮೀನನ್ನು ಕಬಳಿಸುವಂಥ ಹುನ್ನಾರ ಮಾಡ್ತಿದ್ದಾರೆ. ನಂಜುಂಡ ರೆಡ್ಡಿ ಅನ್ನೋ ಒಂದು ನೇಮನ್ ಇಟ್ಕೊಂಡು ಆತನೇ ಹೋಗಿ ಸಬ್ ರಿಜಿಸ್ಟ್ರಲ್ಲಿ ತನ್ನ ಮಕ್ಕಳಿಗೆ ಚಂದ್ರಶೇಖರ್ ಮತ್ತೆ ಮೋಹನ್ ಅನ್ನೋವನಿಗೆ ಹಕ್ಕು ಬಿಡುಗಡೆ ಮಾಡಿಕೊಟ್ಟು ಇದನ್ನ ಕಂದಾಯ ಅಧಿಕಾರಿಗಳಿಗೆ ದಿಕ್ತಪ್ಪಿಸಿ ಖಾತೆ ಮಾಡ್ಕೊಳಕ್ ಹೋದಾಗ ಅಲ್ಲಿರ್ತಕ್ಕಂಥ ಗ್ರಾಮ ಸಹಾಯಕರು ಮತ್ತೆ ಕಂದಾಯ ಅಧಿಕಾರಿಗಳ ಸ್ಪಾಟ್ ಮಾಜರ್ ಬಂದಾಗ ಆ ಸ್ಪಾಟ್ ಮಾಜರಲ್ಲಿ ಗ್ರಾಮಸ್ಥರು ಈ ಜಮೀನು ನಡ್ಕೊಂಡ ಕುಟುಂಬದ್ದು ಅಶೋಕದ ಅಂತ ಹೇಳಿ ಆದಮೇಲೆ ಇದು ಸ್ಟಾಪ್ ಆಗಿಲ್ಲ. ರಾಜಕಾರಣಿಗಳ ಹತ್ರ ಹೋಗಿ ಅಲ್ಲಿಂದ ಅಧಿಕಾರಿಗಳಿಗೆ ಧಮಕಿ ಹಾಕಿ ಏನು ಆ ಗ್ರಾಮಸ್ಥರು ಬಂದರು ಶಿವನಾರಾಯಣ ರೆಡ್ಡಿ ಅನ್ನೋರಿಗೆ, ಆ ಶಿವನಾರಾಯಣ ರೆಡ್ಡಿ ಅವರ ಮೇಲೆ ಧಮಕಿ ಹಾಕಿ ಕಾಂಗ್ರೆಸ್ ವಕ್ತಾರರಾದಂಥ ರಘುಪತಿ ರೆಡ್ಡಿ ಅವರು ಧಮಕಿ ಹಾಕ್ತಾರೆ. ಈ ಜಮೀನಿಗೆ ನಾವು ಕೈ ಹಾಕಿದ್ದೀರಿ, ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಿ, ಅಪ್ಪೋಡ್ ಜಮೀನಿಗೆ మీరు ಇವರು ಸಹಿ ಕೊಡದಂತ ಬಿಟ್ಟು ಮಾತಾಡಿರೋದು ದನಿ ಇಲ್ಲಿದೆ. నాకు ఎక్కువ ఉంది మా అప్పుడు జమీన్ ఉంటుందా అప్పుడు రండి అది నేనే చేసింది, నాది మా వాళ్ళు సొంతమేది. ఇంకా మాట్లాడుతాను దాని ಬಗ್ಗೆ డాక్యుమెంట్ పెట్టుకొని నేను రూపంతో డాక్యుమెంట్ పెట్టుకున్నాను. నేనే లీగల్ చేపిస్తాను కదా పెట్టుకోలేదే. అదేమో నువ్వు పారాడుతూ ఉండవు అని తెలిసా. నేను నేను శివుని పారాడతాను, శివుల పక్క శివుని మాట్లాడతానండి. అట్లేమో శివుని చెప్తాను శక్తి డాక్యుమెంట్ మన పక్క ఉండాలి. నేను హైకోర్టులో డాక్యుమెంట్ చెప్తాను మాకు మీరు కలిసి చెప్పించినది ఇల్లు ఎంఆర్ఓ సెక్యూరిటీ అయిపోయా, లీగల్ అయిపోయా. సరే నేను డాక్యుమెంట్ చూపిస్తాను. నువ్వు చేసిందావు అని తెలిసి దాన్ని కాబట్టి కూపన్ మాట్లాడదామని నీకు చెప్తా. కాదు నువ్వు చేయి. సరే నేను మాట్లాడతాను. దాన్ని నేను దయపడి నేనే నువ్వు పోవద్దు. ఏమంటే మనకు మన ఇద్దరు ఫోన్ మాట్లాడదాం. ఎవరు అప్పుడు నువ్వు మన ఇద్దరు ఫోన్ మాట్లాడదాం. సరే నంజునా నేను నువ్వు మాత్రం ముగ్గురు ఫోన్ మాట్లాడాలా? నువ్వు రేపు మాట్లాడాలి ప్లీజ్ చేసుకా. నాకు వారి దగ్గర చిక్క మాట్లాడాలా? అతనితో చేస్తాను. లీగల్ నేను చూపిస్తాను. లీగల్ మేము హైకోర్టు దర్శించాము, మా కమిటీ చోటి దర్శించాము. లీగల్ నేను డాక్యుమెంట్ చూపిస్తాను. సరే నువ్వు దానికి దయపడి నేను తలసిపోదు. నేను కాకపోతే మా ముగ్గురు మాట్లాడదాం ಫಸ್ಟ್. ಸರಿ ಸರಿ ಸರಿ. ನಂಜುಂಡ ರೆಡ್ಡಿ ಅವರು ಸಂಬಂಧ ಆಗಬೇಕು. ಯಾರು ಈಗ ಕಬ್ಜಾ ಮಾಡಿದಾರಲ್ವ ಆ ನಂಜುಂಡ ರೆಡ್ಡಿ ಅವ್ರಿಗೆ ಸಂಬಂಧ ಆಗಬೇಕು. ಯಾಕೆ? ರಘುಪತಿ ರೆಡ್ಡಿಗೆ. ಸೊ ಇದಕ್ಕಿಂತ ಮುಂಚೆ ಏನಾಯಿತು ಅಂದರೆ ಅಶೋಕ್ ಅವರು ನನ್ನ ಜಮೀನು ಈ ಥರ ಆಗಿಬಿಟ್ಟಿದೆ, ಏನು ಮಾಡೋದು ಅಂತ ನನ್ನ ಹತ್ರ ಬಂದರು. ನನ್ನ ಹತ್ರ ಬಂದಾಗ ನಾನು ವಿಶೇಷವಾಗಿ ನನಗೆ ಗೊತ್ತಿರೋಷ್ಟು ಮಟ್ಟಿಗೆ ಓಡಾಡಿ ನೋಡದೆ ಆಗಲಿಲ್ಲ. ಆಮೇಲೆ ಸಾಮಾಜಿಕ ಹೋರಾಟಗಾರರಾದ ರಮೇಶ್ ಮತ್ತು ವೇಣು ಅವ್ರ ಹತ್ರ ಈ ಥರ ಆಗಿಬಿಟ್ಟಿದೆ ಅಂದರು. ನಮಗೆ ಸಂಪೂರ್ಣವಾದ ದಾಖಲೆ ತಂದು ಕೊಟ್ಟರೆ ಮಾತ್ರ ನಾವು ನೋಡ್ತೀವಿ ಅಂದರು. ಅದರಂತೆ ಅವ್ರ ಸಂಪೂರ್ಣ ದಾಖಲೆ ಏನೇನು ಈಗ ಪ್ರಸ್ತುತ ಲಭ್ಯ ಇದೆಯೋ ಅದನ್ನು ಅವ್ರು ಕೊಟ್ಟಿವಿ. ಆಮೇಲೆ ಇದು ನ್ಯಾಯಯುತವಾಗಿದೆ, ಸರಿ ಹೋರಾಟ ಮಾಡೋಣ ಅಂತೇಳಿ ರಮೇಶು ಮತ್ತು ವೇಣುಭಾಯಿ ಅವರು. ರಘುಪತಿ ರೆಡ್ಡಿ ಅವ್ರು ನಿಮ್ಗೆ ಯಾವಾಗ ಕಾಲ್ ಮಾಡಿದ್ರು, ಏನು ಹೇಳಿದ್ರು? ಸೊ 1.5 ತಿಂಗಳಾಗಿದೆ ಸರ್, ಹತ್ತತ್ರ ಡೇಟ್ ಇದೆ ಹೇಳ್ತೀನಿ.
ರಘುಪತಿ ಆಮೇಲೆ ಇದರಲ್ಲಿ ಏನಾಯಿತು ಅಂದರೆ ನನ್ನ ವಿಷಯ ಹೋಗಿದೆ ಅವ್ರ ಹತ್ರ, ನನಗೂ ಅವ್ರಿಗೆ ಗೊತ್ತು. ಬೇರೆ ನನ್ನ ಮಗಳ ಜಮೀನಲ್ಲಿ ಯಾವುದೋ ಒಂದು ವ್ಯವಹಾರ ಇತ್ತು, ನಾನು ಆದರೆ ಅವರಂತೆ ಒಪ್ಪಲಿಲ್ಲ, ಅವರಂತೆ ನಾನು ಒಪ್ಪಿಲ್ಲ. ಸೊ ಅವ್ರು ಆಮೇಲೆ ನನ್ನ ಹತ್ರ ಮಾತುಕತೆ ಬಿಟ್ಟಿದ್ರು. ಸೊ ಈ ಅಶೋಕ್ ಜೊತೆ ನಾನು ಯಾವಾಗ ಇವ್ರ ಜೊತೆಲಿ ಓಡಾಡ್ತಿದ್ನು ಅವರು ಸರಿ ಈ ಥರ ನನಗೆ ಇದು ಮಾಡ್ತಾರೆ ಫೋನಲ್ಲಿ. ಏನು ಹೇಳಿದ್ರು? ಈ ಥರ ನಮ್ಮ ಜಮೀನು ನೀನು ಕೈ ಹಾಕಿದ್ದೀಯಂತೆ, ಇದು ಅಪ್ಪೋಡು ಅಂದರು. ಅಪ್ಪೋಡೋದ್ರೆ ಯಾರು? ಅಪ್ಪೋರು ಅಂದರೆ ನಂಜುಂಡ ರೆಡ್ಡಿ ಅಂತ, ಈಗ ಯಾರು ಕಬ್ಜೆ ಮಾಡಿದ್ದಾರೆ ಅವರು. ಸೊ ಅವ್ರೇನು ಈ ಥರ ನಮ್ಮ ನಂಜುಂಡ ರೆಡ್ಡಿ ಅಂದರು. ನಾನು ಯಾವ ಬೇಕು ಅಂತಲೇ ಯಾವ ನಂಜುಂಡ ರೆಡ್ಡಿ ಅಂದಿದ್ದು ನಿಜನೇ, ನನಗೆ ಗೊತ್ತು ಅಪ್ಪೋಡು ಅಂದರೆ ನಂಜುಂಡ ರೆಡ್ಡಿ ಅಂತ ನನಗೆ ಮುಂದೆನೇ ಗೊತ್ತಿತ್ತು. ಸೊ ಈತನ ಹತ್ರ ವಿಷಯ ಯಾಕೆ ಹೋಯ್ತು, ನನ್ನ ವಿಷಯ ಯಾಕೆ ಹೋಯ್ತು ಅಂತ ನಾನು ಅಲ್ಲಿ ನನಗೆ ಬಿಡುವಿರಲ್ಲ, ನಮ್ಮ ಮಿಸ್ಸಸ್ ಅವ್ರು ಕಾಯಿಲೆ ಬೇರೆ ಇದ್ದರು. ಈ ಥರ ಇದೆಯಣ್ಣ ಅಂತ ಹೇಳಿದ್ರೆ, ಇಲ್ಲ ನೀನು ವಿಷಯಕ್ಕೆ ಕೈ ಹಾಕಬಾರ್ದು, ನಾನು ನೀನು ಇಬ್ಬರು ಕುತ್ಕೊಂಡು ಮಾತಾಡೋಣ, ನಾನು ನಮ್ಮ ನಂಜುಂಡ ರೆಡ್ಡಿ ನಮ್ಮ ಲಾಯರ್ ಹತ್ರಲ್ಲ ನಾನು ಇದು ಮಾಡಿದ್ದೀನಿ, ಲೀಗಲ್ಗಿದೆ, ನಾನು ನಮ್ಮ ಕಂಪ್ನಿ ಲಾಯರ್ ಕಡೆಯಿಂದನೂ ಲೀಗಲ್ ಮಾಡಿಸಿದ್ದೀನಿ ಅಂತ ಹೇಳಿದ್ರು. ಆಮೇಲೆ ಮತ್ತೆ 2-3 ದಿನಕ್ಕೆ ಫೋನ್ ಮಾಡ್ತೀನಿ ಅಂದರು. ಆಮೇಲೆ ಅವ್ರು ನನಗೆ ಫೋನು ಮಾಡಿಲ್ಲ, ನಾನು ಅವ್ರಿಗೆ ನಾನು ಮಾಡಕ್ಕೆ ಹೋಗ್ಲಿಲ್ಲ. ಅದು NCR ಆಗಲಿ ಮುಂದೆ ಏನಾದರೂ ಇದ್ರೆ ನೋಡ್ಕೊಳ್ಳೋಣ ಅಂತ ನಾನು ಸುಮ್ಮನೆ ಆ ಟೈಮ್ಗೆ ನಾವು ಸೇಫ್ ಆಗಿ ಹೊರಗಡೆ ಬಂದ್ವಿ. ಆಲ್ಮೋಸ್ಟ್ ನಮಗೆ ಒಂದು 2 ಅವರ್ಸು ಅಶೋಕ್ ರೆಡ್ಡಿ ಅವ್ರಿಗೆ ಎಲ್ಲ ಅವರು ಯಾವ ಥರ ಅವ್ರಿಗೆ ಬರುತ್ತೋ ಆ ಥರ ಎಲ್ಲ ಇದು ಮಾಡಿದ್ರು, ಯಾವ ಥರ ಬೇಕೋ ಆ ಥರ ಎಲ್ಲ ಬ್ಯಾಡ್ ವರ್ಡ್ಸಲ್ಲೇ ಬೈದರು. ಏಕಾಏಕಿ ಧಮಕಿ ಪೊಲೀಸ್ ಸ್ಟೇಷನ್ ಅವ್ರಿಗೆ ಹೇಳ್ತಾ ಇದ್ರು, ನೀವು ಇವಾಗ ಏನಾದರೂ ಅವ್ರು FIR ಮಾಡೋ ಅಂತಾರ ಅಫೆನ್ಸ್ ಏನೂ ಮಾಡಿರಲಿಲ್ಲ. ಕಂಪಾರ್ಟ್ನಾಗ ಬರ್ತಾ ಇದ್ವಿ, ಆಕ್ಸಿಡೆಂಟ್ ಮಾಡಿಬಿಟ್ಟು ಅವರೇ ಕಾಪಾಡೋಂಗೆ ಬಂದು ಏನೋ ಆ ನಂಜುಂಡ ರೆಡ್ಡಿ ಅಂತ ಏನೋ ಮೋಸ ಮಾಡ್ತಾ ಇದ್ದಾರೋ ಅವ್ರ ಮಗ ಅದು ಮೋಹನ್ ಅವರ ಅಣ್ಣನ ಹೆಸರು ಚಂದ್ರಶೇಖರ್ ಅಂತೇಳಿ, ಅದನ್ನು ಸಹಾಯಕ್ಕೆ ಬಂದು ನಾನೇ ಒಳ್ಳೆಯವನನ್ನ ಥರ ನಾಟಕ ಮಾಡ್ಕೊಂಡು ಬಂದು ಹಾಸ್ಪಿಟ್ಲಲ್ಲಿ ತೋರಿಸೋದು ನಾಟಕ ಮಾಡ್ದ. ಆಮೇಲೆ ಗೊತ್ತಾಯಿತು ಇದು ಇವರೇ ಮಾಡ್ಸಿರೋದು ಇದು ಅಂತೇಳಿ. ಅವರೇ ಮಾತಾಡ್ಕೊತಾ ಇದ್ರು. ಅವರೇ ಯಾಕಿದ್ರಲ್ಲಿ ಗೊತ್ತಿಲ್ಲ ಸ್ವಾಮಿ, ನಮ್ಗೆ ವಿಚಾರ ನಡೆಯೋಕ್ಕಿಂತ ಮುಂಚೆ ಸ್ವಾಮಿ. ಸರ್ ಆಕ್ಸಿಡೆಂಟ್ ಆದಾಗ ಇವರು ಈ ಥರ ಆಗಿದೆ ಅಂತ ನನಗೆ ಫೋನ್ ಮಾಡಿದ್ರು ಸರ್. ನಮ್ಮ ತಾತನವ್ರಿಗೆ 6 ಜನ ಮಕ್ಕಳು ಸ್ವಾಮಿ, 2 ಗಂಡು ಮಕ್ಕಳು 4 ಜನ ಹೆಣ್ಮಕ್ಳು. ಅದರಲ್ಲಿ ಮೊದಲನೇ ಗಂಡು ಮಗ ನಾರಾಯಣ ರೆಡ್ಡಿ ಅವರ ದೊಡ್ಡ ಮಗ ಅಶೋಕ್ ರೆಡ್ಡಿ, ಹಾಗೂ ಅವರ ಮಗಳು ಅಮರಾವತಮ್ಮ, ವಸಂತಮ್ಮ ಹಾಗೂ ಮಂಜುನಾಥ್ ರೆಡ್ಡಿ, 4 ಜನ ಮಕ್ಕಳು. ನಮ್ಮ ತಾಯಿ ಹೆಸರು ರತ್ನಮ್ಮ ಅಂತ ಹೇಳಿ ಸ್ವಾಮಿ. ನಾವು ವ್ಯವಸಾಯ ಮಾಡಿಕೊಂಡು ಹಸುಗಳು ಸಾಕೊಂಡು ಜೀವನ ಮಾಡ್ತಾಯಿದ್ದೀವಿ ಸ್ವಾಮಿ. ನಾವೇ ಇದ್ದೀವಿ ಸ್ವಾಮಿ, ಈಗಲೂ ನಾವೇ ಇದ್ದೀವಿ ಸ್ವಾಮಿ. ಒಟ್ಟು ಜಮೀನಲ್ಲಿ ಇದ್ದೀವಿ ಸ್ವಾಮಿ. ನಮಗೆ ಭಾಗ 25 ಗುಂಟೆ ನಮ್ಮ ಚಿಕ್ಕಮ್ಮನವ್ರು ಏನು ಕೊಟ್ಟಿದ್ದಾರೋ ಅವರು ದೂರದಲ್ಲಿರೋದನ್ನ ನಮ್ಮನ್ನೇ ನೋಡ್ಕೊಳ್ಳೋಕೆ ಹೇಳ್ಬಿಟ್ಟು ಅವರು BTM ನೆಟ್ವಲ್ಲಿ ಇದ್ದಾರೆ ಸ್ವಾಮಿ. ಅವ್ರು ತೀರ್ಕೊಂಡಿರೋದು 1989 ಅಲ್ಲಿವರೆಗೂ ದಾಖಲೆಗಳು ಕರೆಕ್ಟ್ ಆಗಿದ್ವು. 2000ರಿಂದ ಈಚೆ ಕಂದಾಯ ಅಧಿಕಾರಿಗಳ ತಪ್ಪಿನಿಂದ ಏನಾಗಿದೆ, ಹೆಸರು ಬದಲಾವಣೆ ಆಗಿ ರೆಡ್ಡಿ ಅಂತ ಬದಲಾವಣೆ ಈ ಆಸ್ತಿ ಇನ್ನೊಬ್ರು ಕಬ್ಜಾಗ ಹೋಗಿದೆ. ಈ ಪೊಸಿಷನ್ ಅಲ್ಲಿ ನೀವಿದ್ದೀರಿ, ಈಗ ಪ್ರಕರಣ ಹಾಕಿದ್ದೀರಾ? ಹೌದು ಸರ್. ಏನು ಸ್ಟೇಟಸ್ ಏನೀಗ? ದಾಖಲೆ ಪ್ರಕಾರ ನಂಜುಂಡಪ್ಪಗೆ ಸುಮಾರು 115ರಿಂದ 120 ವರ್ಷ ಆಗಿರಬೇಕು. ಯಾಕಂತ ಹೇಳಿದ್ರೆ ಯಾರಿಗಾದ್ರೂ ಒಬ್ಬರಿಗೆ ಹೆಸರಿಗೆ ದಾಖಲೆ ಬರಬೇಕು ಅಂತ ಹೇಳಿದ್ರೆ ಮಿನಿಮಮ್ ಒಂದು ಕನಿಷ್ಠ ಪಕ್ಷ 18 ವರ್ಷ ಮೇಲ್ಪಟ್ಟಿರಬೇಕು. ಆಗಿನ ಕಾಲಕ್ಕೆ ತಗೊಳ್ರೆ ಒಂದು 16 ವರ್ಷ ಆದರೂ ಆಗಿರಬೇಕು. ಸೊ 16 ವರ್ಷ 1927ರಲ್ಲಿ ನಂಜುಂಡಪ್ಪನಿಗೆ 16 ವರ್ಷ ಆಗಿದ್ರು. 2024ಕ್ಕೆ ಸುಮಾರು 100 ವರ್ಷ ಕ್ರಾಸ್ ಆಗಿದೆ. ಈಗಿರೋಂಥ ಅಪ್ಪೋಡು ಏನು ನಂಜುಂಡ ರೆಡ್ಡಿ ಅಪ್ಪೋಡು ಬಿನ್ ಚಿನ್ನಪ್ಪ, ಆತನಿಗೆ 65 ವರ್ಷ ಅಂತ ಹೇಳ್ತಾನೆ, ತನ್ನದೇ ಕೋರ್ಟ್ ಮುಗ 68 ವಯಸ್ಸು ಅಂತ ಹೇಳ್ತಾನೆ. ಅವರು ಎಲ್ಲ ದಾಖಲೆಗಳಲ್ಲಿ ಲಾಯರ್ ಹೇಳಿದಾಗೆ ಒಂದೊಂದು ರೀತಿಯಲ್ಲಿ ತಂದೆ ಹೆಸರನ್ನ ಬದಲಾವಣೆ ಮಾಡ್ಕೊಂಡು ಬರ್ತಾನೆ. ತನಗೆ ಯಾವ ರೀತಿ ಅದು ನಮಗೆ ಕನ್ಫ್ಯೂಷನ್ ಇದೆ. ದಯವಿಟ್ಟು ಮಾಧ್ಯಮ ಮಿತ್ರರಲ್ಲಿ ನಾನು ಅದನ್ನೇ ಪ್ರಶ್ನೆ ಮಾಡ್ತಾ ಇರೋದು, ಅವ್ರದ್ದು ಆಧಾರ್ ಕಾರ್ಡು ಮತ್ತೆ ದಾಖಲೆಗಳು ಏನಿದೆ ಅದನ್ನ ಪರಿಶೀಲನೆ ಮಾಡಿದ್ರೆ ನಮಗೆ ಸ್ಪಷ್ಟೀಕರಣ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಇದು ಮೊದಲನೆಯ ಭಾಗವಾಗಿ ಸಂಕ್ಷಿಪ್ತವಾಗಿ ನಾವು ನಿಮ್ಮ ಮುಂದೆ ಇರಿಸುತ್ತಿದ್ದೇವೆ. ಈ ಒಂದು ವಿವರಣೆಗಳು ನಾಳೆಯೂ ಕೂಡ ಮತ್ತಷ್ಟು ವಿವರಣೆಗಳೊಂದಿಗೆ ನಿಮ್ಮ ಬ್ಲೂಮ್ ಟಿವಿಯಲ್ಲಿ ಪ್ರಸಾರವಾಗುತ್ತೆ. ಈಗ ಕಾಂಗ್ರೆಸ್ ಮುಖಂಡ ಏನ್ ಹೇಳಿದ್ದಾರೆ, ಸ್ಪೆಷಲ್ ತಹಶೀಲ್ದಾರ್ ಕಚೇರಿಯಲ್ಲಿ ನಾನೊಬ್ಬ ದಲಿತ ಅಂತ ಹೇಳ್ಕೊಂಡು ದಲಿತ ಸಂಘಟನೆಗಳ ಮುಖಂಡರುಗಳನ್ನ ಮತ್ತು ಕಾರ್ಯಕರ್ತರನ್ನ ಸೇರಿಸಿ ಹೋರಾಟ ಮಾಡ್ಬಿಡ್ತೀನಿ, ನೀನೇನಾದ್ರೂ ಇಲ್ಲಿ ಕಾಣಿಸ್ಕೊಂಡ್ರೆ ಅಂತ ಧಮಕಿ ಹಾಕಿದಂತ ಆ ವ್ಯಕ್ತಿ ಯಾರು, ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಈ ಸಂದರ್ಭದಲ್ಲಿ ಈ ಭೂಮಿಯ ಅಸಲಿ ಮಾಲೀಕರು ಏನ್ ಹೇಳಿದ್ರು ಮತ್ತು ಅವರಿಗೆ ನ್ಯಾಯ ಕೊಡಿಸಲು ಬಂದವರು ಏನ್ ಹೇಳಿದ್ರು ಅನ್ನೋದನ್ನ ಸಂಕ್ಷಿಪ್ತವಾಗಿ ನೋಡೋಣ ಬನ್ನಿ.
ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.